ನಮಸ್ಕಾರ ಎಲ್ಲ ಸ್ನೇಹಿತರಿಗೂ. ಇವತ್ತು ನಾನು ನಿಮಗೆ ಆರೋಗ್ಯಕರವಾದ ಕಹಿ ಇಲ್ಲದ ಹಾಗಲಕಾಯಿ ಪಲ್ಯ ಹೆಂಗೆ ಮಾಡೋದು ತೋರಿಸ್ತೀನಿ. ಇದನ್ನು ಬಿಸಿ ರೊಟ್ಟಿ, ಚಪಾತಿ, ಅನ್ನದ ಜೊತೆ ತಿನ್ಬೋದು. ಇದಕ್ಕೆ ನಾ ಇಲ್ಲಿ 2 ಹಾಗಲಕಾಯಿ ಸಣ್ಣಗೆ ಹೆಚ್ಚಿ ಉಪ್ಪಿನ ನೀರಾಗ 1 ತಾಸು ಬಿಡ್ತೇನೆ. ಅಂದ್ರೆ ಉಪ್ಪಿನ ನೀರಾಗ ಕಹಿ ಬಿಡ್ತೈತಿ. ಆಮೇಲೆ ಅದನ್ನು ಹಿಂಡಿ ತೊಗೋತೇನೆ. ಇನ್ನೂ ಕಹಿ ಕಡಿಮೆ ಆಗಲಿ ಅಂತ ಸ್ವಲ್ಪ ಹುರ್ಕೋತೇನೆ. ನಂತರ ಒಲೆ ಹಚ್ಚಿ ಒಲೆ ಮ್ಯಾಗ ಒಂದು ಬೊಗೋನಿ ಇಟ್ಟು ಎಣ್ಣೆ ಹಾಕಿ ಕಾದ ಮೇಲೆ ಜೀರಿಗೆ, ಸಾಸಿವೆ, ಕರಿಬೇವು, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಅರಿಶಿನ, ಮೆಣಸಿನ್ಕಾಯಿ ಪೇಸ್ಟ್ ಹಾಕಿ ಫ್ರೈ ಆದಮೇಲೆ ಅದಕ್ಕೆ ಹುರಿದಿದ್ದ ಹಾಗಲಕಾಯಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1-2 ನಿಮಿಷ ಇದನ್ನು ಬೇಯಿಸ್ತೀನಿ. ಅದು ಬೆಂದ ಮೇಲೆ ಅದಕ್ಕೆ ಎಳ್ಳಿನ ಪುಡಿ, ಕೊಬ್ಬರಿ ಪುಡಿ, ಶೇಂಗಾ ಪುಡಿ, ಕೊರ್ರೆಳ್ಳು ಪುಡಿ, ಬೆಲ್ಲ, ಹುಣಸೆಹಣ್ಣಿನ ರಸ ಹಾಕಿ ಚಮ್ದಾಗ ಕಲಸಿ ಮತ್ತೊಂದು 2-3 ನಿಮಿಷ ಬೇಯಿಸ್ಕೊಂಡು ಕೊತ್ತಂಬರಿ ಹಾಕಿ ನಮ್ಗೆ ಇನ್ನೊಂದು ಸ್ವಲ್ಪ ಗ್ರೇವಿ ಬೇಕಂದ್ರೆ ನೀರು ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೋತೀನಿ. ಅದು ಕುದ್ದಿ ಅಂದ್ರೆ ರುಚಿಕರವಾದ ಹಾಗಲಕಾಯಿ ಪಲ್ಯ ನಿಮ್ಗೆ ಸವಿಯಲು ರೆಡಿ ಆಗ್ತೈತಿ.